ಡಾಕ್ಯುಮೆಂಟ್ರಿ ಮಾಡ್ತಾ ಇದೀವಿ. ನೀವು ನೋಡಿದ್ರಾ DVJ ಅವ್ರನ್ನ? ಅವ್ರ ಮಗನ್ ನೋಡಿದ್ರಾ? ಅವ್ರ ಮಗನ್ ನೋಡಿದ್ದೀವಿ. ಅವರು ಒಳ್ಳೆ ಹೆಸರು ತಗೊಂಡಿದ್ದಾರೆ DVJ ಸ್ಕೂಲಲ್ಲಿ. ಒಳ್ಳೆ ಕೋಚಿಂಗ್ ಕೊಟ್ಟಿದ್ದಾರೆ. ಹೌದಾ? ಪಿರಿಯಡ್ ಓದೋರೆಲ್ಲ ಡ್ಯೂಟಿಗಳಾಗಿದ್ದಾರೆ. ಓ ಹೌದಾ? ಅವ್ರ ತಂದೆ ಮನೆ, ಅವ್ರು ಹುಟ್ಟಿ ಬೆಳೆದಂತ ಮನೆ ಇದು? ಅಲ್ಲೇ ಇದೆ. ಒಳ್ಳೆ ಅವರು ಕೋಚಿಂಗ್ ತಗೊಂಡವರೆಲ್ಲ ಒಳ್ಳೆ ಡ್ಯೂಟಿಗಳೆಲ್ಲ IAS ಆಫೀಸರ್ಗಳಾಗಿದ್ದಾರೆ. ಸಿಂಪಲ್ ಆಗಲ್ಲ, IAS ಆಫೀಸರ್ಗಳಾಗಿದ್ದಾರೆ. ಹೊರಗಡೆ ದೇಶಕ್ಕೆ ಹೋಗಿದ್ದಾರೆ ಅವರು ಪ್ರೆಸೆಂಟ್ ಅಲ್ಲಿ. ಸರ್, DVJ ಅವ್ರ ಸ್ಕೂಲ್ ಎಲ್ಲಿ ಬರುತ್ತೆ? ಸ್ಟ್ರೈಟ್ ಹೋಗಿ ಅಲ್ಲೊಂದು ರೈಟ್ ಬರುತ್ತಲ್ಲ, ಹೋಗಿ ಅಲ್ಲಿ ಮುಂದೆ ಹೋಗ್ಬಿಟ್ಟು ಕೇಳಿ, ಯಾಕಂದ್ರೆ ಲೆಫ್ಟ್ ತುಂಬಾ ಲೆಫ್ಟ್ ಇದೆ ಅಲ್ಲಿ. ಅಲ್ಲಿ ಹೋಗ್ಬಿಟ್ಟು ಕೇಳಿ. ಓಕೆ, ಥ್ಯಾಂಕ್ ಯು ಸರ್. ಹೋಗಿದ್ ಯಾವ್ದು ಬಹಳ ಹಳೆ ಕಾಲದ್ದು. ಹೌದು ಹೌದು, ತುಂಬಾ ವರ್ಷದ್ದು. അങ്ങനെ ഭയങ്കര ನನ್ನ ಹೆಸರು ನಂದಿನಿ, ಡಿಜಿಟಲ್ ಮಾಧ್ಯಮದಿಂದ ಬಂದಿದ್ದೀನಿ. ನಾನು ನಂದಿನಿ ಅವರ ಆಕಾಶ್. ನಮಗೆ DVJ ಗುಂಡಪ್ಪನವ್ರ ಬಗ್ಗೆ ತಿಳ್ಕೊಬೇಕು ಅಂತ ತುಂಬಾ ಕುತೂಹಲ. ಅದ್ರ ಜೊತೆಗೆ ನಮ್ಮ ಮಾಧ್ಯಮದ ಮುಖಾಂತರ ಅವ್ರ ಪರಿಚಯ ಮಾಡ್ಕೊಳ್ಳೋಣ. ಅವ್ರು ಹುಟ್ಟಿ ಬೆಳೆದಂತ ಮನೆ ಇವಾಗ ಹೇಗಿದೆ, ಅದೇನಾಗಿದೆ ಅಂತ ತಿಳ್ಕೊಳ್ಳೋಣ ಅಂತ ಬಂದಾಗ ಇಲ್ಲಿ ಊರವರೆಲ್ಲ ಹೇಳಿದ್ರು. ಮುಳಬಾಗಿಲು ಕಾರ್ಪೊರೇಟರ್ ಇವರು. ಸರ್, ನಿಮ್ಮ ಹೆಸರು? ನಮ್ಮ ಹೆಸರು ಕಾಶಿ ವಿಶ್ವನಾಥ್ ಅಂತ. ನಾವು ಪುರೋಹಿತರಾಗಿದ್ದೀವಿ. ನಾವು DVJ ಅವರ ತಾತ ಮುತ್ತಾತನ ಕಾಲದಿಂದ ಇದೇ ಮನೆಯಲ್ಲಿ ವಾಸವಾಗಿರುವಂಥದ್ದು. ನಾವು ಬಂದ್ಬಿಟ್ಟು 4th ಜನರೇಷನ್ ಇದು. 4th ಜನರೇಷನ್ನು. DV ಗುಂಡಪ್ಪ ಅವರ ತಾತನ ಹೆಸರು ಗುಂಡಪ್ಪ ಅಂತ. ಗುಂಡಪ್ಪ ಅಂತ. ಶೇಖ್ದಾರ್ ಗುಂಡಪ್ಪ ಅಂತ. ಅವರು ದೇವನಹಳ್ಳಿಯಲ್ಲಿ ವಾಸ್ತವರಾಗಿದ್ದಂಥವ್ರು. ಗುಂಡಪ್ಪನವರ ಮಗ ಬಂದು ವೆಂಕಟಪ್ಪ ಅಂತ. ಅವರು ಫುಡ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಾಯಿದ್ರು ಬ್ರಿಟಿಷ್ ಗೌರ್ಮೆಂಟ್ ಸಮಯದಲ್ಲಿ. ಆವಾಗ ಅಲ್ಲಿಂದ ಮುಳಬಾಗಿಲಿಗೆ ಬಂದರು. ದೇವನಹಳ್ಳಿಯಿಂದ ಮುಳಬಾಗಿಲಿಗೆ ಬಂದರು. 100 ಕಿಲೋಮೀಟರ್ಸ್. ಅದೇ ಬೆಂಗಳೂರು ಹತ್ರ ಇರೋ ದೇವನಹಳ್ಳಿನೇ ಮುಳಬಾಗಿಲು ದೇವನಹಳ್ಳಿ. ಹಾಂ, ಹಾಗಾಗಿ ಅವರು ಇಲ್ಲಿ ರೇಷನ್ ಡಿಪೋದಲ್ಲಿ ಕೆಲಸ ಮಾಡೋದಕ್ಕೋಸ್ಕರ ಫುಡ್ ಸಪ್ಲೈಯಲ್ಲಿ ಅವರು ಮುಳಬಾಗಿಲಿಗೆ ಬಂದರು. ಆ ಸಮಯದಲ್ಲಿ ಗುಂಡಪ್ಪನವರು ಜನನ ಆಗಿದ್ದು. ರೇಷನ್ ಡಿಪಾರ್ಟ್ಮೆಂಟ್ ಬ್ರಿಟಿಷ್ ಕಾಲದಲ್ಲಿ ಕೆಲಸ ಮಾಡ್ತಿರಂದಾಗ ಹೈಯರ್ ಆಫೀಸರ್ ಏನಿಲ್ಲ, ಸಾದಾ ಸೀದಾ ಒಬ್ಬ ಗುಮಾಸ್ತಿಯಾಗಿ ಅವ್ರು ಬಂದಿದ್ದಷ್ಟೇ. ಹಾಗಾಗಿ ಅವರು ಮುಳಬಾಗಿಲಿಗೆ ಇಲ್ಲಿಗೆ ಬಂದರು. ಮುಳಬಾಗಿಲಲ್ಲಿ ಗುಂಡಪ್ಪನವರು ಜನನ ಆಯಿತು. ಅಲ್ಲಿ ಅವರು ಬಂದು ಈ ಮುಳಬಾಗಿಲು ತಾಲೂಕಿನಲ್ಲಿ ಯಾರೇ ಬ್ರಾಹ್ಮಣರು ಬಂದರೂ ಕೂಡ ಇಲ್ಲಿ ನಾವು ಪುರೋಹಿತ, ಜ್ಯೋತಿಷ್ಯ ಇದೆಲ್ಲ ಇಟ್ಕೊಂಡಿರೋದ್ರಿಂದ ಎಲ್ಲರೂ ಬೇರೆ ಯಾರೇ ಆಚೆ ಕಡೆಯಿಂದ ಬಂದರೂ ಕೂಡ ನಮ್ಮ ಸಹಾಯ ಹಸ್ತವನ್ನು ಕೇಳ್ತಾ ಇದ್ದರು. ಹಾಗಾಗಿ ನಮ್ಮ ಮುತ್ತಾತಂದರು ಅವರಿಗೆ ಇಲ್ಲಿ ಮನೆ ಕೊಡಿಸಿ ಅವ್ರಿಗೆ ಏನು ಬೇಕೋ ಒಳ್ಳೆ ಸೌಕರ್ಯಗಳೆಲ್ಲ ಮಾಡಿಸ್ಕೊಟ್ಟಿದ್ದಕ್ಕೆ ಒಂದು ಅವಿನಾಭಾವ ಸಂಬಂಧ, ಒಳ್ಳೆ ಸ್ನೇಹಿತರಾಗಿ, ರಿಲೇಷನ್ಸ್ಗಿಂತ ಹೆಚ್ಚಾಗಿ ಆತ್ಮೀಯವಾಗಿದ್ದರು ಅಂತ. ಅದು ಎದುರು ಬದ್ರ ಮನೆ ಅವ್ರದ್ದು ಆ ಕಡೆ ಮನೆ, ನಮ್ಮದು ಈ ಕಡೆ ಮನೆ. ಸೊ ಹಾಗಾಗಿ DV ಗುಂಡಪ್ಪನವರು ಬಾಲ್ಯ ನಮ್ಮ ಮನೆಯಲ್ಲೇ ಹುಟ್ಟಿ ಬೆಳೆದಂಥವ್ರು. ಅವರು ಉಪನಯನ ಆಗಿದ್ದು, ವಿದ್ಯಾಭ್ಯಾಸ ಓದ್ಕೊಂಡಿದ್ದು, ವೇದ, ಹೌದು ಇಲ್ಲೇ ಬೆಳೆದಂಥವ್ರು ಅವರು ಅಂತ. ಹಾಗಾಗಿ ಅವರನ್ನು ನಮ್ಮ ಅಜ್ಜಿಯವರು, ನಮ್ಮ ಸೋದರತ್ತೆ ಅವರೆಲ್ಲ ಕೂಡ ಮಾಮ ಅಂತಲೇ ಕರೀತಾ ಇದ್ದಿದ್ದು DVJ ಅವರನ್ನು. DVJ ಅವರ ತಂದೆಯ ಹೆಸರು ವೆಂಕಟಪ್ಪ ಅಂತ, ತಾತನ ಹೆಸರೇ ಮೊಮ್ಮಗನಿಗೆ ಇಟ್ಟಿದ್ದು ಗುಂಡಪ್ಪ ಅಂತ. ಶೇಖ್ದಾರ್ ಗುಂಡಪ್ಪನ ಹೆಸರನ್ನೇ DV ಗುಂಡಪ್ಪನವರಿಗೆ ಗುಂಡಪ್ಪ ಅಂತ ಹೆಸರಿಟ್ಟಿದ್ದು. ಆ ಹೆಸರು ಇಟ್ಟಿದ್ದು ಕೂಡ ನಮ್ಮ ಮುತ್ತಜ್ಜಿ ಅವರು. ಅಜ್ಜಿನೇ ಅವ್ರಿಗೆ ಗುಂಡಪ್ಪ ಅಂತ. ಯಾಕೆ ಅಂತ ಹೇಳಿದ್ರೆ ಅವರು ತುಂಬ ಬಾಳಿ ಬದುಕಿದ್ರಂತೆ, ಚೆನ್ನಾಗಿದ್ರಂತೆ ಅವರು, ಶೇಖ್ದಾರ್ ಅಂತ. ಅಷ್ಟು ಮಾತ್ರ ಆಗೋ ನೀನು ಸಾಕು, ಅದಕ್ಕೋಸ್ಕರ ನಿನಗೆ ಗುಂಡಪ್ಪ ಅಂತ ಹೆಸರಿಟ್ಟಿದ್ದು. ತುಂಬ ಮಗು ಗುಂಡಾಗಿ ಇದ್ದಿದ್ದಕ್ಕೋಸ್ಕರ, ಅಚ್ಚುಕಟ್ಟಾಗಿ ಇದ್ದಿದ್ದಕ್ಕೋಸ್ಕರ ತುಂಬ ಪ್ರೀತಿ ವಿಶ್ವಾಸವಾಗಿ ಅವರನ್ನು ನಮ್ಮ ಮನೆಯಲ್ಲಿ ಬೆಳೆಸಿರೋಂಥದ್ದು ಅಂತ ಹೇಳ್ತಾರೆ. ಸೊ DV ಗುಂಡಪ್ಪನವರು ಬಾಲ್ಯದಲ್ಲಿ ಬಹಳ ತುಂಟ ಹಾಗಿದ್ರಂತೆ. ಸೊ ಅವ್ರ ತಂದೆ ತುಂಬ ಸ್ಟ್ರಿಕ್ಟು. ವೆಂಕಟಪ್ಪ ಅಂತ ಹೇಳಿದ್ರೆ ತುಂಬ ಸ್ಟ್ರಿಕ್ಟು.
ಮುಂಗೋಪಿ ಅಂತೆ. ಹಾಗಿದ್ರೆ ಅವರು ತಂದೆ ಎಲ್ಲಿ ನನ್ನನ್ನು ಬೈತಾರೋ ಎಲ್ಲಿ ಹೊಡಿತಾರೋ ಅಂತ ಹೇಳ್ಬಿಟ್ಟು 99% ನಮ್ಮ ಮನೇಲೇ ಇರ್ತಾ ಇದ್ರಂತೆ. ತುಂಟನ್ನ ಮಾಡೋದಕ್ಕೆ. ಹೌದು, ಯಾಕೆ ಅಂತ ಹೇಳಿ ಇಲ್ಲಿಗೆ ಬಂದ್ಬಿಟ್ರೆ ಇಲ್ಲಿ ಯಾವ ಗುರುಗಳ ಮನೆಯಲ್ಲಿ ಹೋದರೆ ಯಾರು ಬೈಯಕ್ಕೆ ಬರ್ತಾ ಇರಲಿಲ್ಲಂತೆ. ಹಾಗಾಗಿ ಅವರಿಗೆ ನಮಗೆ ತುಂಬ ಅವಿನಾಭಾವ ಸಂಬಂಧವಾಗಿ ಅವರು ಜೀವನವನ್ನು ನಡೆಸಿದ್ರು. ಆ ತರುವಾಯ ಅವರು KGFಗೆ ಹೋದರು, ಕೆಲಸದ ನಿಮಿತ್ತ ಬೆಂಗಳೂರಿಗೆ ಹೋದರು, ಒಂದು ಪತ್ರಿಕೆ ಬರೆದ್ರು. ಹೌದು, ಇದೆಲ್ಲ ನಡ್ಕೊಂಡು ಹೋಯ್ತು. ಆಮೇಲೆ ಗೋಕುಲ ಸಂಸ್ಥೆ ಬೆಂಗಳೂರು ಬಸವನಗುಡಿಯಲ್ಲಿ ಮಾಡಿದಾರಲ್ಲ, ಅಲ್ಲಿ ಸಂಸ್ಥೆ ಹೋದ ಮೇಲೆ ಅವರಿಗೆ ಬೆಂಗಳೂರಲ್ಲಿ ಸ್ಥಾನಮಾನ ಸಿಕ್ಕಿದ ಮೇಲೆ ಈ ಮನೆ ನನಗೆ ಬೇಡ ಅಂಥೇಳಿ ಗೌರ್ಮೆಂಟ್ಗೆ ಅವರು ಉಚಿತವಾಗಿ ಸರ್ಕಾರಿ ಶಾಲೆಯನ್ನು ಮಾಡಿ ಅಂತ ಹೇಳಿಬಿಟ್ಟು ತಮ್ಮ ಮನೆಯನ್ನು ಬರೆದು ಕೊಟ್ಬಿಟ್ರು. ಎಂತ ಗ್ರೇಟ್ ಪರ್ಸನಾಲಿಟಿ ಸರ್. ಹಾಗಾಗಿ ಆ ಮನೆ ಏನಾಯ್ತು ಅಂತ ಹೇಳಿದ್ರೆ DVG ಶಾಲೆ ಅಂತ ಹೆಸರಾಯ್ತು. ಅದಕ್ಕೆ ಹೆಸರು DVG ಶಾಲೆ, ಸರ್ಕಾರಿ ಕನ್ನಡ ಪ್ರಾಥಮಿಕ DVG ಶಾಲೆ, ಹಿರಿಯ ಪ್ರಾಥಮಿಕ ಶಾಲೆ ಅಂತ, ಗುಂಡಪ್ಪನ ಸ್ಕೂಲ್ ಅಂತಲೇ ಅದಕ್ಕೆ ಹೆಸರಾಗೋಯ್ತು. ಗುಂಡಪ್ಪ ಸ್ಕೂಲು ಅಂತ. ಈ ಶಾಲೆಯಲ್ಲಿ ಓದಿದಂತಹ ಹಲವಾರು ವಿದ್ಯಾರ್ಥಿಗಳು IAS, IPS, KS ಎಲ್ಲ ಮಾಡಿದ್ದಾರೆ ಅಂತ ಹೇಳಿದ್ರೆ ಅದು ಹೌದು ಇದ್ದಾರೆ ಅಂತ. ಸೊ ಅದರಲ್ಲಿ ಕೆಲವರು ಈಗ ನಮ್ಮ ಶಾಲೆಗೆ ಏನಾದರೂ ಒಂದು ಮಾಡಬೇಕು ಅನ್ನೋ ಒಂದು ಸಂಕಲ್ಪ ಮಾಡಿ ಓಸಾಟ್ ಅಂತ ಒಂದು ಸಮಸ್ಯೆಯಿಂದ ಈಗ ಆ ಶಾಲೆಯನ್ನು ಜೀರ್ಣೋದ್ಧಾರ ಮಾಡಬೇಕು ಅಂತ ಹೇಳ್ಬಿಟ್ಟು ಆ ಕಟ್ಟಡ, ಹಳೆಯ ಕಟ್ಟಡ ಏನಿತ್ತು ಅದೆಲ್ಲ ಜೀರ್ಣೋದ್ಧಾರ ಮಾಡಬೇಕು ಅಂತ ಹೇಳ್ಬಿಟ್ಟು ಅದನ್ನೆಲ್ಲ ತೆಗೆಸಿ ಈಗ ಹೊಸದಾಗಿ ಕಟ್ಟಡವನ್ನು ಪ್ರಾರಂಭ ಮಾಡ್ತಾ ಇದ್ದಾರೆ. ಹೌದು, ಅದೇ ಜಾಗದಲ್ಲಿ ಇವಾಗ ಮಾಡ್ತಾ ಇದ್ದಾರೆ. ಸುಮಾರು ಅಂತ ಹೇಳಿದ್ರೆ 1 ಎಕರೆ ಅಷ್ಟು ಮನೆ ಆದವ್ರದ್ದು, 1 ಎಕರೆ ಅಷ್ಟು ಮನೆ. ಇದು ರಿನೋವೇಟ್ ಮಾಡಕ್ಕಿಂತ ಮುಂಚೆ ಸ್ಕೂಲ್ ನಡೆಸ್ತಾ ಇದ್ರಲ್ಲ, ಅವಾಗ ಬಿಲ್ಡಿಂಗ್ ಮನೆ ತರನೇ ಇತ್ತ ಅಥವಾ ಅದನ್ನು ಕಟ್ಟಿದ್ರ ಸ್ಕೂಲ್ ತರ? ಅದು ಹೆಂಚಿನ ಮನೆ ಇದ್ದಿದ್ದು. ಹೆಂಚಿನ ಮನೆ ಅದೇನಾಯ್ತು ಅಂತ ಹೇಳಿದ್ರೆ ಎಲ್ಲ ಬಿದ್ದೋಗಕ್ಕೆ ಹೋಗ್ತಾ ಇತ್ತು. ಅವಾಗ ಅವರು ಶಾಲೆಗೆ ಕೊಟ್ಟ ಮೇಲೆ ಶಾಲಾ ಹಿತರಕ್ಷಣಾ ಸಮಿತಿಯವರು ಸ್ವಲ್ಪ ಅದನ್ನು ಆಲ್ಟ್ರೇಷನ್ ಮಾಡ್ಕೊಂಡು ಬಂದು ಒಂದು ಹಳೆಯ ಕಟ್ಟಡ ಇತ್ತು. ಆ ಕಟ್ಟಡ ಕಟ್ಟಿ ಕೂಡ ಒಂದು 60 ವರ್ಷ 70 ವರ್ಷ ಮೇಲಾಗಿತ್ತು. ಈಗ ಮಕ್ಕಳಿಗೆಲ್ಲ ಒಂದು ಅನುಕೂಲ ಆಗಬೇಕು ಅಂತ ಒಂದು ಹೈಟೆಕ್ ಒಂದು ಸ್ಕೂಲ್ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಸೊ US-ನಿಂದ ಬಂದಂತಹ ಕೆಲವರು ಓಸಾಟ್ ಅಂತ ಕಂಪನಿಯವರು ಇಲ್ಲಿ ಒಂದು ನೂತನ ಕಟ್ಟಡಕ್ಕೆ ಜೀರ್ಣೋದ್ಧಾರ ಮಾಡೋದಕ್ಕೆ ಅವರು ಶಂಕುಸ್ಥಾಪನೆ ಮಾಡಿ ಈಗ ಪಿಲ್ಲರ್ಸ್ ಎಲ್ಲ ಹಾಕ್ತಾ ಇದ್ದಾರೆ. ನೀವು ಗುಂಡಪ್ಪನವ್ರ ಮಗನ ಏನಾದ್ರು ನೋಡಿದ್ರ? ಮಗನ್ ನೋಡಿದ್ದೆ. ಗುಂಡಪ್ಪ ಅವ್ರನ್ನು ಕೂಡ ನೋಡಿದಂಥ ಜ್ಞಾಪಕ ಇಲ್ಲ, ನಾನು ಚಿಕ್ಕವನು. ಆದರೆ ಅವ್ರ ಮನೆಗೆ ಹೋಗಿ ಬಂದಿದ್ದೆಲ್ಲ ನಮ್ಮ ತಂದೆಯವರು ನಮಗೆ ಹೇಳ್ತಾ ಇದ್ರು. ನಾವೆಲ್ಲ 6 ತಿಂಗಳ ಮಗು ಅಷ್ಟೇ ನಾವು. ಹಾಗೇನು ನಮಗೇನು ಗೊತ್ತಿಲ್ಲ ಗುಂಡಪ್ಪರ ಬಗ್ಗೆ, ನಮಗೇನು ಅಷ್ಟು ಮುಖಪರಿಚಯ ಆ ಥರದ್ದೇನು ಇಲ್ಲ. ಯಾಕೆಂದರೆ ನಾವು ನೋಡ್ಲಿಕ್ಕೆ ಸಾಧ್ಯ ಇಲ್ಲ, ತುಂಬ ಚಿಕ್ಕವರಾಗಿದೆ. ತಿರುಪತಿಗೆ ಹೋಗುವಾಗ DVG ಅವರ ಡಾಟರು, DVG ಅವರ ಸನ್ನು ಅವರೆಲ್ಲ ಕೂಡ ಇಲ್ಲಿ ಮುಳಬಾಗಿಲಿಗೆ ಬಂದಾಗ ನಮ್ಮ ಮನೆಗೆ ವಿಸಿಟ್ ಮಾಡೋರು, ಶಾಲೆಯನ್ನು ನೋಡ್ಕೊಳ್ಳೋರು, ತಿರುಪತಿಗೆ ಹೋಗೋರು. ಒಬ್ಬನೇ ಮಗ ಎಕ್ಸ್ಪೈರ್ಡ್ ಆಗಿಬಿಟ್ರು. ಮಗಳು ಇದ್ದರು, 2 ಹೆಣ್ಮಕ್ಳು, 1 ಗಂಡು ಮಗು. ಸೊ ತಿರುಪತಿಗೆ ಬಂದಾಗ ಒಂದು ವಿಸಿಟ್ ಇಲ್ಲಿಗೆ ಬರ್ತಾರೆ. ಸೊ ಅವ್ರ ಮನೆ ನೋಡ್ಕೊಳ್ತಾರೆ, ನಮ್ಮ ಮನೆಗೆ ಬರ್ತಾರೆ, ಹೊರಡ್ತಾ ಇದ್ರು. ಇವಾಗ ಅವ್ರು ಎಕ್ಸ್ಪೈರ್ಡ್ ಆಗಿಬಿಟ್ರು. ಸೊ ಸ್ವಲ್ಪ ಕಾಂಟ್ಯಾಕ್ಟ್ ಕಮ್ಮಿ ಆಗಿದೆ. ಇವಾಗ ಅವ್ರ ಮೊಮ್ಮಗ ಬಂದು US-ಅಲ್ಲಿದ್ದಾರೆ. ಬೆಂಗಳೂರಲ್ಲಿ ಮಕ್ಕಳಿದ್ದಾರೆ ಅಷ್ಟೇ, ಮಕ್ಕಳಿದ್ದಾರೆ. ಅವರೆಲ್ಲ ಜಾಬ್ ನಿಮಿತ್ತ ಬೇರೆ ಕಡೆ ಎಲ್ಲೋ ಬಾಲ್ಯದಿಂದ ಸುಮಾರು ಅಂತ ಹೇಳಿದ್ರೆ ಅಪ್ ಟು 28 ಇಯರ್ಸ್ವರೆಗೂ ಇದ್ರಷ್ಟೇ ಅವರು. 28 ವರ್ಷ ಹುಟ್ಟಿದಾಗಿನಿಂದ ಅಲ್ಲ, ಮೊಮ್ಮಗನ ಜನರೇಷನ್. ಹೌದು ಅಲ್ಲ, ಮೊಮ್ಮಗನ ಜನರೇಷನ್. ನಮ್ಮ ತಂದೆಯವರು DVG ಅವ್ರ ಮಗ 1 ಜನರೇಷನ್. ಹಾಗಾಗಿ ನಮ್ಮ ಮನೇಲಿ ಏನಾದರೂ ಬೆಂಗಳೂರಲ್ಲಿ ಮದುವೆ ಆದರೂ ಕೂಡ ನಾವೆಲ್ಲ DVG ಮನೆಗೆ ಹೋಗ್ತಾ ಇದ್ದಂತೆ. ನಾನು ಚಿಕ್ಕವನಾಗಿದ್ದಾಗ ನನ್ನನ್ನು ಕರ್ಕೊಂಡೋಗಿದ್ದಾರೆ, ಆದರೆ ನನಗೆ ಜ್ಞಾಪಕ ಇಲ್ಲ ಅಂತ ಅದನ್ನೇ ಹೇಳಿದ್ದು. ಬಹಳ ಬಾಲ್ಯದಲ್ಲೇ ನೀವು ಅವ್ರ ಮನೆಗೆಲ್ಲ ಹೋಗಿದ್ದು, ನೆನಪಿಲ್ಲ. DVG ಅವರು ತುಂಬ ಸಾತ್ವಿಕವಾದಂತಹ ಜೀವನ, ಸರಳ ಜೀವನ ಮಾಡಿದಂತಹ ಒಂದು ವ್ಯಕ್ತಿ ಅಂತ ನಮ್ಮ ತಂದೆಯವರು ಜಾಸ್ತಿ ಹೇಳ್ತಾ ಇದ್ರು. ಯಾಕೆ ಅಂತ ಹೇಳಿದ್ರೆ ಯಾವುದಕ್ಕೂ ಕೂಡ ಅಷ್ಟೇ ಆಡಂಬರ ಇಲ್ಲವೇ ಇಲ್ಲ. ತುಂಬ ಸರಳ ಜೀವನ ಮಾಡೋಂಥವ್ರು ಅಂತ. ಅವರಿಗೆ ಸನ್ಮಾನ ಸಮಾರಂಭಗಳು, ಪಾರಿತೋಷಕಗಳು ಇದನ್ನೆಲ್ಲ ಕೊಟ್ಟರೆ ಚೆಕ್ಸ್ ಕೊಡ್ತಾ ಇದ್ರಲ್ವಾ, ಚೆಕ್ಸ್ ಕೊಟ್ಟರೆ ಅದನ್ನು ಅವರು ಡ್ರಾನೇ ಮಾಡಿಲ್ವಂತೆ, ಅಕೌಂಟ್ಗೆ ಹಾಕಿಲ್ವಂತೆ. ಯಾಕೆ ಅಂತ ಹೇಳಿದ್ರೆ ನೀವು ನನಗೆ ಜ್ಞಾಪಕಾರ್ಥವಾಗಿ ಕೊಟ್ಟಿದ್ದೀರಿ, ಅದನ್ನು ನಾನು ಕ್ಯಾಶ್ ಮಾಡಿಬಿಟ್ರೆ ನಿಮ್ಮ ಹಸ್ತಾಕ್ಷರ ಇರೋದಿಲ್ಲ ಅಂತ.
ವಾ ಆ ರೀತಿ ಒಂದು ವ್ಯಕ್ತಿ ಆ ಥರ ವ್ಯಕ್ತಿತ್ವ. ದುಡ್ಡು ಕೊಡಲಿಲ್ಲ ಅಂತ ಎಷ್ಟೋ ಚೆಕ್ಸು, ಸುಮಾರು ಲಕ್ಷಾಂತರ ರೂಪಾಯಿ ಚೆಕ್ಸು, ಏನೋ 1000 ರೂಪಾಯಿ, 500 ರೂಪಾಯಿ, 5000 ರೂಪಾಯಿ ಈ ಥರ ಕೊಟ್ಟಿರೋಂಥದ್ದನ್ನು ಒಂದು ಚೆಕ್ಕನ್ನು ಕೂಡ ನಾವು ಡ್ರಾನೇ ಮಾಡಿಲ್ಲ ಅಂತ. ಯಾಕೆ ಅಂತ ಹೇಳಿದ್ರೆ ಅವ್ರು ಜ್ಞಾಪಕಾರ್ಥವಾಗಿ ಕೊಟ್ಟಿರೋಂಥದ್ದು ನನಗೆ ಅಂತ. ಅವ್ರು ವಿಧಿವಶರಾದ್ಮೇಲೆ ಸಿಕ್ಕಿರೋದಿವೆಲ್ಲ. ಹೌದು, ಅದನ್ನೆಲ್ಲ ತೆಗೆದು ನೋಡಿದಾಗ ಇದನ್ನೆಲ್ಲ ಉಪಯೋಗಿಸ್ಕೊಂಡಿಲ್ಲ ಇವರು ಅಂತ ಹೇಳಿದ್ರೆ ಎಂಥ ವ್ಯಕ್ತಿತ್ವ ಇವರು. ಇವಾಗ ದುಡ್ಡು ಕೊಟ್ಟರೆ ಯಾರು ಕೂಡ ಅದನ್ನು ಮಿಸ್ಲೀಡ್ ಮಾಡೋದಿಲ್ಲ. ಆ ಥರ ಇರೋರು ಅಷ್ಟು ಸರಳ ಜೀವನರು ಅಂತ. ಮತ್ತು ಅವರು ಅಷ್ಟು ಮಹಾ ದೊಡ್ಡ ಕವಿ ಆದರೂ ಕೂಡ ಅವರ ಮನೆಯಲ್ಲಿ ಯಾವುದೇ ಒಂದು ಹೈಟೆಕ್ ಉಪಕರಣಗಳೇನೂ ಇರ್ತಾ ಇರಲಿಲ್ವಂತೆ. ಹೆಂಡತಿಗೆ ಒಳ್ಳೆ ರೇಷ್ಮೆ ಸೀರೆಗಳು ಕೂಡ ಇಲ್ವಂತೆ. ಎಲ್ಲಿ ಯಾರ ಮನೆಗೂ ಅರಿಶಿನ ಕುಂಕುಮಕ್ಕೆ ಹೋಗಬೇಕಾದ್ರೂ ಕೂಡ ಬ್ರಾಹ್ಮಣರು ಬಸವನಗುಡಿ ಅಂತ ಹೇಳಿದ್ರೆ ಬೇಕಾದಷ್ಟು ಕರಿತಾ ಇದ್ರು, ಅದೆಲ್ಲ ಬ್ರಾಹ್ಮಣರಿರುವಂಥ ಜಾಗದಲ್ಲೇ ಕರೆದ್ರು ಕೂಡ ಆಕೆ ಬರ್ತೀನಿ ಅಂತ ಹೇಳ್ತಾ ಇದ್ದಂತೆ. ಯಾರ ಮನೆಗೂ ಹೆಚ್ಚಿಗೆ ಹೋಗ್ತಾ ಇರಲಿಲ್ಲ, ಯಾಕೆಂದರೆ ಒಳ್ಳೆ ಸೀರೆ ಇಲ್ಲ ಅಂತ. ಆ ಥರ ಸರಳ ಜೀವನ. ಅವರಿಗೆ ಕಷ್ಟ ಇದೆ ಅಂತ ಯಾರಿಗೂ ಹೇಳ್ಕೊಂಡಿಲ್ಲ ಅವರು. ಅವ್ರ ಮಗ ದೊಡ್ಡವರು ಆದಮೇಲೆ ಅವರ ಆರ್ಥಿಕ ಪರಿಸ್ಥಿತಿ ಸ್ವಲ್ಪ ಉನ್ನತ ಶ್ರೇಣಿಗೆ ಹೋಯಿತು. ಅಲ್ಲಿವರೆಗೂ ಕೂಡ ಅವರು ಸರಳ ಜೀವನದಲ್ಲೇ ಇದ್ದರು. ಯಾವುದೇ ಕಾರಣಕ್ಕೂ ದುಡ್ಡು ಕಾಸಿಗೆ ಎಕ್ಸ್ಪೆಕ್ಟ್ ಮಾಡಲಿಲ್ಲ. ಅವರಿಗೆ ಯಾವುದೇ ಈ ಥರ ದುಡ್ಡು ಬಂದರೂ ಕೂಡ ಅದನ್ನು ಬೇರೆ ರೀತಿಯಲ್ಲಿ ಅವರು ಡಿಸ್ಪರ್ಸ್ ಮಾಡಿಬಿಡ್ತಾ ಇದ್ರಂತೆ, ಖರ್ಚು ಮಾಡಿಬಿಡ್ತಾ ಇದ್ರಂತೆ. ದಾನ ಧರ್ಮ ಮಾಡಿದಾರಂತೆ, ಬೇಕಾದಷ್ಟು ಮಾಡಿದ್ದಾರೆ. ಹಾಗಾಗಿ ಪುಸ್ತಕಗಳು ಅವರ ದೊಡ್ಡ ಒಂದು ಆಸ್ತಿ. ಅವರ ಪುಸ್ತಕಗಳಲ್ಲಿ ಅವರು ಮುನ್ನುಡಿ ಬರೀತಾರೆ. ಅವರು ಜ್ಞಾಪಕ ಚಿತ್ರಕಲೆ ಅಂತ ಒಂದು ಪುಸ್ತಕಗಳು ಬರೆದಿದ್ದಾರೆ. ಆ ಜ್ಞಾಪಕ ಚಿತ್ರಕಲೆಯಲ್ಲಿ ಏನಿದೆ ಅಂತ ಹೇಳಿದ್ರೆ ಅವರ ಬಾಲ್ಯದಲ್ಲಿ ಅವರು ಅನುಭವಿಸಿದಂತಹ ಒಳ್ಳೆಯದು ಕೆಟ್ಟದ್ದು ಎಲ್ಲ ಕೂಡ ಜ್ಞಾಪಕಗಳನ್ನು ಅವರು ಒಂದು ಎಡಿಷನ್ ಮಾಡಿ ಬಿಟ್ಟಿದ್ದಾರೆ. ಅದರಲ್ಲಿ ಮುಳಬಾಗಿಲು ಬಗ್ಗೆ ಪೂರ್ತಿ ಸ್ಥಳ ಪುರಾಣ ಎಲ್ಲ ಬರೆದಿದ್ದಾರೆ. ಒಂದು ಮುಳಬಾಗಿಲು ಆಂಜನೇಯ ಸ್ವಾಮಿ ದೇವಸ್ಥಾನ, ಸೋಮೇಶ್ವರನ ದೇವಸ್ಥಾನ, ನಮ್ಮ ಮನೆ ಬಗ್ಗೆನೇ 2 ಪುಸ್ತಕ ಬರೆದಿದ್ದಾರೆ. ಮನೆ ಬಗ್ಗೆನೇ ಬರೆದಿದ್ದಾರೆ. ಯಾಕೆ ಅಂತೇಳಿ ಮನೆ ಬಗ್ಗೆನೇ ಬರೆದಿದ್ದಾರೆ. ಯಾಕೆ ಬರೆದ್ರು ಅಂತ ಹೇಳಿದ್ರೆ ಆಗಿನ ಕಾಲದಲ್ಲಿ ಮನುಷ್ಯನ ಜೀವನ ಹೇಗಿತ್ತು, ಮನುಷ್ಯನ ಒಂದು ವ್ಯಕ್ತಿತ್ವಗಳು ಹೇಗಿತ್ತು ಅನ್ನೋದಕ್ಕೆ ಅವರು ಅದನ್ನು ಬರೆದಿದ್ದಾರೆ. ನಮ್ಮ ತಾತನವರು ಅನ್ನಂಭಟ್ರು ಅಂತ, ಅವರು ಪುರೋಹಿತ. ಈಗ ಇಷ್ಟೊತ್ತು ನೀವು ನೋಡಿರ್ತೀರ, ಹೆಸರು ಬಲ ಅಂತ ಹೇಳಿದ್ರೆ ಏನೋ ಒಂದು ನಕ್ಷತ್ರ ಹೇಳ್ತಾರೆ, ಆ ಹೆಸರು ಮೇಲೆ ಅದಕ್ಕೆ ಏನು ಪ್ರಾಣಿ ಬರ್ತದೆ, ಏನು ಗುಣ ಬರ್ತದೆ ಅಂತ ಹೇಳ್ತಿರಲ್ಲ, ಈ ಥರ ಹೇಳ್ತಾ ಇದ್ರಂತೆ. ಚುಚ್ಚೆ ಚೋಲ ಅಶ್ವಿನಿ ಲೀಲೆಲೋ ಭರಣಿ ಲ ಅನ್ನೋ ಅಕ್ಷರ ಅಂತ ಹೇಳಿದ್ರೆ ಮೇಷರಾಶಿ, ಈ ಥರ ಹೇಳ್ತಾ ಇದ್ರಂತೆ. ಇದರಿಂದನೇ ಜೀವನದಲ್ಲಿ ಅವರಿಗೆ 6 ಕಾಸು 3 ಕಾಸು ಮುಕ್ಕಾಲು ದುಡ್ಡು ಈ ಥರ ಕೊಡ್ತಾ ಇದ್ರಂತೆ. ಆಗ ಅದನ್ನು ಅವರು ಬೋದಿಗೆ ಬ್ಯಾಂಕ್ ಅಂತ ಹೇಳಿದ್ರೆ ಮನೆಯಲ್ಲಿ ಒಂದು ಬ್ಯಾಂಕ್ ಇರ್ತಾ ಇತ್ತಂತೆ. ಏನು ಅಂತ ಹೇಳಿದ್ರೆ ಒಂದು ಕಂಬದ ಮೇಲೆ ಒಂದು ಗೂಡು, ಆ ಗೂಡಿನಲ್ಲಿ ದುಡ್ಡು ಇಡೋದಂತೆ. ಅದನ್ನು ಕೂಡ ಬಗ್ಗೆ ಬರೆದಿದ್ದಾರೆ. ಮತ್ತು ನಮ್ಮ ಸೋದರ ಅಜ್ಜಿ, ನಮ್ಮ ತಾತನವರ ಅಕ್ಕ ಅನ್ನಪೂರ್ಣಮ್ಮ ಅಂತ, ಅವರು ಕುಂಬಳಕಾಯಿ ಗೊಜ್ಜು ಮಾಡ್ತಾ ಇದ್ದಿದ್ದು, ಬೆರಣಿ ತಟ್ತಾ ಇದ್ದದನ್ನು ಕೂಡ ಬರೆದಿದ್ದಾರೆ ಅವರು ಆ ಪುಸ್ತಕದಲ್ಲಿ. ಇದು ಎಷ್ಟು ರುಚಿಯಾಗಿತ್ತು, ಅವರ ಜೀವನ ಶೈಲಿ ಹೇಗಿತ್ತು ಅಂತ. ನಮ್ಮ ತಾತನವರು ಹಸುಗೆ ಪೂಜೆ ಮಾಡೋರಂತೆ ಡೈಲಿ. ಅವರ ಅಕ್ಕ ಅನ್ನಪೂರ್ಣಮ್ಮನವರು ಎಮ್ಮೆಗೆ ಪೂಜೆ ಮಾಡೋದಂತೆ. ಇದೇನಿದು ವಿಶೇಷ ಅಂತ ಹೇಳಿದ್ರೆ, ನನಗೆ ಯಮಧರ್ಮರಾಜನ ಹತ್ರ ಯಾವುದೇ ಶಿಕ್ಷೆ ಇರಬಾರ್ದು ಅನ್ನೋದಕ್ಕೋಸ್ಕರ ನಾನು ಎಮ್ಮೆಗೆ ಪೂಜೆ ಮಾಡ್ತೀನಿ ಅನ್ನೋರಂತೆ. ಈ ಥರ ವ್ಯಕ್ತಿತ್ವಗಳೆಲ್ಲ ವಂಡರ್ ಆಗಿ, ಇದು ಯಾರು ಮಾಡೋದಿಲ್ಲ, ಅದನ್ನೆಲ್ಲ ಮಾಡಿ ತೋರಿಸಿದ್ದಾರೆ ಅಂತ ಹೇಳ್ಬಿಟ್ಟು ಆ ಥರ ಬರೆದಿದ್ದಾರೆ ಅಂತ. ಹಾಗಾಗಿ ಮಾತಿಗೆ ಮತ್ತು ಕೆಲಸಕ್ಕೆ ಹೆಚ್ಚು ಮಹತ್ವ ಕೊಡ್ತಾ ಇದ್ರಂತೆ ಆಗಿನ ಜನಾಂಗದವರು. ಅದನ್ನೆಲ್ಲ ಕೂಡ ಅವರು ರೂಪುರೇಷಾಗಿ ಒಂದೊಂದು ಇಂಚು ಕೂಡ ಬರೆದು ತೋರಿಸಿದ್ದಾರೆ ಆ ಪುಸ್ತಕದಲ್ಲಿ. ಮುಳಬಾಗಿಲು ಆಂಜನೇಯ ಸ್ವಾಮಿ ದೇವಸ್ಥಾನ ಅಂತ ಹೇಳಿದ್ರೆ ಶನಿವಾರ ದಿನ ಕೆಲವರು ರೈತರು, ಕೆಲವರು ಶ್ರೀಮಂತರು, ಕೆಲವರು ವರ್ತಕರು ಬಂದುಬಿಟ್ಟು ದುಡ್ಡನ್ನು ಕೊಡ್ತಾ ಇದ್ರಂತೆ ಬ್ರಾಹ್ಮಣರಿಗೆ. ಆವಾಗ ಸಂಬಳಗಳವೆಲ್ಲ ಹೆಚ್ಚಿಗಿಲ್ಲ, ಸಂಬಳನೇ ಇಲ್ಲ, ದೇವಸ್ಥಾನಕ್ಕೆ ಯಾರೂ ಬರೋದಿಲ್ಲ. ಏಕಾದಶಿ ಆದರೆ ಸುಮಾರು ನಂಗಲಿ ಮತ್ತು ಮುಡೀನೂರು ಇಂಥ ಊರಿಂದ ಎಲ್ಲ ನಮ್ಮ ಮನೆಗೆ ಬರೋರಂತೆ ಬ್ರಾಹ್ಮಣರು. ಅವರಿಗೆಲ್ಲ ಕೂಡ ದಕ್ಷಿಣೆ ಕೊಡೋರಂತೆ.